ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಗೈಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಲೇಟಾಗಿ ಎದ್ದಿದ್ದೀನಿ. ಡೈಲಿ 5:45 6 ಗಂಟೆಗೆಲ್ಲ ಎದ್ದೇಳ್ತೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಲೇಟಾಗಿ ಎದ್ದೇಳೋದು ನಾವು. ನಾನು ಎದ್ದ ತಕ್ಷಣ ನಮ್ಮ ಮನೆ ಮುಂದೆ ಮುನೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಬಂದು ದೇವ್ರಿಗೆ ಕೈ ಮುಗಿದು ಮತ್ತೆ ಮನೆ ಒಳಗಡೆ ಹೋಗ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಮಲಗಿದ್ದಾರೆ. ಅವ್ರನ್ನ ಎದ್ದೇಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಒಬ್ಬಳೇ ಎದ್ದು ಏನಾದರೂ ಒಂಚೂರು ತಿಂಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಎದ್ದೇಳಿಸಿಲ್ಲ. ಎಲ್ರೂ 5:15 6 ಗಂಟೆಗೆಲ್ಲ ಎದ್ದು ಬಿಡ್ತಾರೆ ಗೈಸ್. ನಾನು ಎದ್ದೇಳಿಸಿಲ್ಲ ಇವತ್ತು. ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಯಾರಿಗೆಲ್ಲ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆಯೋ ನನಗೆ ಕಮೆಂಟ್ ಮಾಡಿ. ಈಗ ನಾನು ಒಂದು ಗ್ಲಾಸು ಬಿಸಿನೀರು ಇಡ್ತಾ ಇದ್ದೀನಿ. ಮನೆಯಲ್ಲಿ ನಾವೆಲ್ಲರೂ ಬಿಸಿನೀರು ಕುಡಿತೀವಿ, ಅವ್ರು ಯಾರೂ ಎದ್ದಿಲ್ಲ ಅಂತ. ನನಗೆ ಮಾತ್ರ ಒಂದು ಗ್ಲಾಸ್ ಬಿಸಿನೀರು ಇಡ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿ ನೈಟ್ ಯಾವುದೂ ಕೆಲಸ ಮಾಡಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ, ಪಾತ್ರೆ ತೊಳೆದಿಲ್ಲ. ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಮಲಗಿದ್ದೆ. ಆದರೂ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಎದ್ದು ರೆಡಿ ಆಗೋಣ ಅಂತ ಹೇಳಿ ಹೊರಡ್ತಿದ್ದೀನಿ. ಈಗ ಇವತ್ತು ಬಾಕ್ಸ್ ತಗೊಂಡು ಹೋಗಬೇಕು. ಏನಾದರೂ ನಾನೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಮನೇಲಿ ಇರೋರ್ನ ಯಾರನ್ನೂ ಎದ್ದೇಳಿಸಿಲ್ಲ. ಇವಾಗ ಬಿಸಿನೀರು ಕುಡಿದು ಪಾತ್ರೆ ತೊಳಿಬೇಕು. ಬಿಸಿನೀರು ಕಾಯಿಸಿದ್ದಾದ್ಮೇಲೆ ನಾನು ಅದೇ ಒಲೆ ಮೇಲೆ ಟೀ ಮಾಡೋಕ್ಕೆ ಇಡ್ತೀನಿ. ನಾನು ಬಿಸಿನೀರು ಕುಡಿದು ಪಾತ್ರೆ ತೊಳೆಯೋಷ್ಟರಲ್ಲಿ ಟೀ ರೆಡಿ ಆಗುತ್ತೆ. ಪಾತ್ರೆ ಏನು ಅಷ್ಟು ಜಾಸ್ತಿ ಇಲ್ಲ, ನೈಟ್ ಊಟ ಮಾಡಿರೋ ಅಷ್ಟೇ ಪಾತ್ರೆ ಇರೋದು. ಆದರೂ ನಾನು ಇವಾಗ ತೊಳೆದಿಡ್ತೀನಿ. ನಾನು ಪಾತ್ರೆ ತೊಳೆದು ಬಿಸಿನೀರು ಕುಡಿಯೋ ಅಷ್ಟರಲ್ಲಿ ಟೀ ರೆಡಿಯಾಗಿರುತ್ತೆ. ನಾನಿಲ್ಲಿ ಟೀಗೆ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿದು ಪುಡಿ ನಾನು ಟೀ ಪುಡಿಲೇ ಮಿಕ್ಸ್ ಮಾಡಿದ್ದೀನಿ. ನಾವು ಟೀಗೆಲ್ಲ ಬೆಲ್ಲನೇ ಯೂಸ್ ಮಾಡೋದು. ಬೆಲ್ಲ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವೆಲ್ಲದಕ್ಕೂ ನಾವು ಬೆಲ್ಲನೇ ಯೂಸ್ ಮಾಡೋದು. ನೀವು ಅಷ್ಟೇ ಗೈಸ್, ಸಕ್ಕರೆ ಜಾಸ್ತಿ ಯೂಸ್ ಮಾಡಬೇಡಿ. ಏಕೆಂದರೆ ಎಲ್ಲ ನಿಮ್ಗೆ ಗೊತ್ತಿರೋದೆ. ಇವಾಗ ನೋಡಿದ್ರೆ ಚಿಕ್ಕ ಮಕ್ಳಿಗೂ ಶುಗರ್ ಬರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಸಕ್ಕರೆ ಯೂಸ್ ಮಾಡಬೇಡಿ. ಟೀ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದ್ದಾವೆ, ಅವನ್ನ ತೊಳೆದು ಬಿಡ್ತೀನಿ. ಪಾತ್ರೆ ತೊಳೆದಿದ್ದಾದ್ಮೇಲೆ ನಾನು ಹಂಗೆ ಸಿಂಕನ್ನು ಕ್ಲೀನ್ ಮಾಡಿಬಿಡ್ತೀನಿ. ನಾನು ಡೈಲಿ ಪಾತ್ರೆ ತೊಳೆದ ತಕ್ಷಣ ಸಿಂಕ್ ಕ್ಲೀನ್ ಮಾಡಿಬಿಡ್ತೀನಿ. ಸಿಂಕು ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೀ ರೆಡಿ ಆಯಿತು. ನಾನೊಂದು ಗ್ಲಾಸು ಟೀ ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತೀನಿ. ಏಕೆಂದರೆ ಬಾಕ್ಸನ್ನು ತಗೊಂಡೋಗ್ಬೇಕು ನಾನು. ಮಧ್ಯಾಹ್ನಕ್ಕೆ ಬಾಕ್ಸ್ಗೂ ತಗೊಂಡೋಗ್ಬೇಕು, ಮತ್ತು ಬೆಳಗ್ಗೆ ಟಿಫನ್ಗೂ ಏನಾದರೂ ಮಾಡಬೇಕು. ಈಗ ನಾನು ರಾತ್ರಿದು ಸಾಂಬಾರಿದೆ, ಆ ಸಾಂಬಾರಿಗೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ತಿಂಡಿಗೆ ಅಂತಂದರೆ ರಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ. ಅದನ್ನೇ ಇವಾಗ ರಾಗಿ ದೋಸೆ ಮಾಡಿಬಿಟ್ಟು ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ನಾನು ರಾಗಿ ಹಿಟ್ಟು ಜೊತೆಗೆ ಒಂದೆರಡು ಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದು ಮಿಕ್ಸ್ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ, ಏಕೆಂದರೆ ಟೈಮ್ ಇಲ್ಲ ನನಗೆ. ಟೈಮ್ ಆಯಿತು, ಕೆಲ್ಸಕ್ಕೆ ಹೋಗಬೇಕು, ಬೇಗ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಯಾಕೆ ಇಷ್ಟು ಕಲರಾಗಿ ಬಂದಿದೆ ಅಂತಂದರೆ ಇದು ಹೊಸ ರಾಗಿ ಹಿಟ್ಟು, ಅದಕ್ಕೋಸ್ಕರ ಇದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋ ಥರ ಬಂದಿದೆ. ನಾನು ಯಾವ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಲ್ಲ, ಇದು ಹೊಸ ರಾಗಿ ಹಸಿಟ್ಟು, ಅದಕ್ಕೆ ಇಷ್ಟು ಕಲರಾಗಿ ಬಂದಿದೆ. ಇದು ಎರಡು ಕಡೆ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಒಂದೊಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ನೀರು ಹಾಕಿ ನಾನು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಹಂಗೆ ಹಾಕ್ತಾಯಿಲ್ಲ, ಹುರ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈಗ ಕಾಯಿ ಚಟ್ನಿನೂ ರೆಡಿ ಆಯಿತು ಗೈಸ್. ಇಲ್ಲಿ ದೋಸೆನೂ ರೆಡಿ ಆಯಿತು, ಕಾಯಿ ಚಟ್ನಿನೂ ರೆಡಿ ಆಯಿತು. ನಾನಿವಾಗ ಕೆಲಸಕ್ಕೆ ಆಲ್ಮೋಸ್ಟ್ ಆಗಲೇ 9 ಗಂಟೆ ಇಲ್ಲೇ ಆಯಿತು. ಬೇಗ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸ ಇಟ್ಟವ್ರೆ, ಏಕೆಂದರೆ ಯಾವುದೋ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಇಟ್ಟಿದ್ದಾರೆ. ಹೋದ ಸಂಡೇನೂ ಇತ್ತು, ಈ ಸಂಡೇನೂ ಇದೆ.
ನೆಕ್ಸ್ಟ್ ಸಂಡೇ ಇರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಲೇಟ್ ಆದರೂ ಆಗಲಿ ಅಂತ ರೆಡಿ ಆಗ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ. ಮತ್ತು ಅವ್ರ ಆಟೋದವರು ಬಂದಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿದರು. ಅಷ್ಟರಲ್ಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಹೊರಟೆ ನಾನು. ಅಲ್ಲಿ ಆಟೋದವರು ಕೆಳಗಡೆ ಕಾಯ್ತಾ ಇದ್ದಾರೆ. ಬೇಗ ಹೋಗ್ತಾ ಇದ್ದೀನಿ. ಬಸ್ಸಲ್ಲೇ ಹೋಗ್ಬೋದು, BMTC ಬಸ್ಸಲ್ಲಿ. ಏಕೆಂದರೆ ಇವಾಗ ಟೈಮ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡಿರೋದು. ನೀವೆಲ್ಲ ಹೇಳ್ಬೋದೇನೋ, ಫ್ರೀ ಬಸ್ ಐತಲ್ವಾ, ಆಟೋದಲ್ಲಿ ಏನಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಹಂಗಂತ ಫ್ರೀ ಬಸ್ ಇದೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಇದ್ದಾಗೂ ಅದೇ ಬಸ್ನೇ ನಾವು ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ಅರ್ಜೆಂಟ್ ಇದ್ದಾಗ ಹೋಗಲೇಬೇಕಾಗುತ್ತೆ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಇವತ್ತು. ಅದು ಇವತ್ತೇ ಲೇಟಾಗೂ ಎದ್ದಿದ್ದೀವಿ. ಅದಕ್ಕೋಸ್ಕರ ಆಟೋ ಬುಕ್ ಮಾಡ್ಕೊಂಡೆ ಅಷ್ಟೇ. ನನ್ನ ಫ್ರೆಂಡು ಫೋನ್ ಮಾಡಿದ್ಲು ಒಲ್ಲಿ ಅಂತ, ಮಾಸ್ಕ್ ಇಲ್ಲ ಮಾಸ್ಕ್ ತಗೋಬಾ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಎಲ್ಲಾದರೂ ಮೆಡಿಕಲ್ ಸ್ಟೋರ್ ಇದ್ದರೆ ಅಲ್ಲಿ ಗಾಡಿ ನಿಲ್ಲಿಸಿ 1-2 ನಿಮಿಷ ಅಂತ ಹೇಳ್ಬಿಟ್ಟು ನಾನು ಬೇಗ ಹೋಗಿ 2 ಮಾಸ್ಕ್ ತಗೊಂಡೆ. ಅವರು ಚೇಂಜ್ ಇಲ್ಲ ಅಂತ ಹೇಳಿದ್ರು. ಮತ್ತು ನಾನೇ ಹುಡುಕಿ ಚೇಂಜ್ ಕೊಟ್ಟೆ ಅವರಿಗೆ. ಅಲ್ಲಿಂದ ಬೇಗ ಮಾಸ್ಕ್ ತಗೊಂಡು ಹೊರಟೆ. ಅಲ್ಲಿಗೋ ಆಟೋದವ್ರಿಗೆ ಹೇಳಿದೆ, ಅಣ್ಣ ಸ್ವಲ್ಪ ಬೇಗ ಹೋಗಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ನಾನು ಆಟೋದ್ರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಸೇವ್ ಆಯಿತು. ಇಲ್ಲ ಅಂತ ಅಂದಿದ್ರೆ ನಾನು ಮೊದಲೇ ಇವಾಗ ನಾನು ಹೋಗಿ ನಾನು ಪಂಚ್ ಮಾಡಿದಾಗ ಟೈಮು 10:15 ಆಗಿತ್ತು. ನಾನು ಬಸ್ಸೇ ಹಿಡ್ಕೊಂಡು ನಾನು ಬಸ್ಸಿಗೆ ಹೋಗ್ತೀನಿ ಅಂತ ಅನ್ನಂಗಿದ್ದಿದ್ರೆ ಒಂದು 11:15 ಆಗಿರೋದು. ಈಗ ನಾನು ಗೇಟ್ ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ನಾನೇ ಅನಿಸುತ್ತೆ ಲೇಟು. ಒಳಗಡೆ ಹೋಗಿ ನೋಡಬೇಕು. ಎಲ್ಲರೂ ಬಂದಿದ್ದಾರೆ ಗೈಸ್. ನೋಡಿ, ಇವಳು ಸಿಟ್ಟಲ್ಲಿ ನೋಡ್ತಾ ಇದ್ದಾಳೆ, ಇವಾಗ್ಲ ಬರೋದು, ಟೈಮ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಇವರೇ ಗೈಸ್ ನನಗೆ ಮಾಸ್ಕ್ ತಗೋಬಾ ಅಂತ ಹೇಳಿದ್ದು. ಇವಳು ಮತ್ತೆ ಇನ್ನೊಬ್ಳು ನೇತ್ರ ಅಂತ. ನಾನು 2 ಮಾಸ್ಕ್ ಮಾತ್ರ ತಗೊಬಂದೆ. ನನಗೇನು ಅವಶ್ಯಕತೆ ಇರಲಿಲ್ಲ. ನನ್ನ ಹತ್ರ ಆಲ್ರೆಡಿ ಒಂದಿತ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಏನು ಹೇಳ್ಬೇಕು ನೋಡಿ ಫ್ರೆಂಡ್ಸ್, ಜೊತೆ ತಿಂತಾ ಇದೀವಿ. ಮಮತಾ ಮೊದಲಿನ ಸಲ ಜೊತೆ ಮಾಡಿಲಿ ಜೊತೆ ಮಾತಾಡು, ರೀಟಮ್ಮ ಮಾತಾಡಮ್ಮ. ಏನು ಊಟ? ಹೇಳಮ್ಮ. ಟೊಮೆಟೊ ಗಂಗಾ ನಿಂದು ನಿಂದು ಮಂಜು ನಿಂದು ಪವಿ ಊಟ ಮಂಜು ನಿಂದು ಅಕ್ಕ ನಿಂದು ಅಕ್ಕ ನಿಂದು ಚಿತ್ರಾನ್ನ ನೇತ್ರ ನಿಂದು ಅಕ್ಕ ನಿಂದು ನೋಡಿ ಫ್ರೆಂಡ್ಸ್, ಕೊಡೆ ಇದು ಮಜ್ಜಿಗೆ ಸಾರು ಅಂತ ಮಾಡೋಳು. ಇಲ್ಲಿ ಆ ವಿಡಿಯೋಳು ಮಾಡೋಳೆ ಮಜ್ಜಿಗೆ ಸಾರು ತಿಂದ್ಬಿಟ್ಟು ಟೇಸ್ಟ್ ನೋಡ್ತೀನಿ. ಊಟ ತಂದಿಲ್ವಾ? ಸುಮಾರಾಗೈತೆ. ಮಾಡಿದ್ರು ಚೆನ್ನಾಗಿರೋದು. ಮಮತಾ ಮಾಡಿರೋದು ಅದಕ್ಕೆ ಸುಮಾರಾಗೈತೆ. ಅಂತ ಟೇಸ್ಟ್ ಏನಿಲ್ಲ. ಚಿಕನ್ ಮಟನ್ ತಿಂದಂಗಿಲ್ಲ. ಇವಾಗ ಕೆಲಸ ಮುಗೀತು. ನಾವು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸಂಡೇ ಮಾತ್ರ ಈ ಥರ ಇಟ್ಕೊಂಡಿರ್ತಾರೆ. RMC ಹತ್ರ ನಮ್ಮ ಕಂಪ್ನಿ ಇರೋದು. ನೀವು ಒಂದು ಸರಿ ಬಂದು ಇಲ್ಲಿ ತೊಗೊಂಡೋಗಿ. ಇಲ್ಲೆಲ್ಲ ಕಮ್ಮಿ ರೇಟ್ಗೆ ಸಿಗುತ್ತೆ.
ಮತ್ತು ನನ್ನ ಮಗಳು ಫೋನ್ ಮಾಡಿದ್ಲು. ನಾನು ಲಗ್ಗೆರೆಗೆ ಬಂದೆ ಅಂದ ತಕ್ಷಣ ಏನಾದರೂ ತಗೋಬಾ ಅಂತ ಹೇಳ್ಬಿಟ್ಟು, ನಾನು ಇನ್ನೂ ಕಂಪ್ನೀಲಿ ಇರಬೇಕಾದ್ರೇ ಅವಳು ಕಾಲ್ ಮಾಡಿದ್ಲು. ನಾನು ಅದಕ್ಕೆ ಸ್ವಲ್ಪ ಪಪ್ಸು, ಕೇಕು, ಕ್ರೀಮ್ ಬನ್ನು ಮತ್ತು ಮಿಕ್ಸ್ಚರ್ ಇದೆಲ್ಲ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು, ಹೆಂಗೂ ಬಂದಿದ್ದೀನಲ್ಲ ಲಗ್ಗೆರೆಗೆ ಅಂತೇಳ್ಬಿಟ್ಟು ಸ್ವಲ್ಪ ತರಕಾರಿ ಎತ್ಕೊಂಡೆ. ಕ್ಯಾರೆಟು ಮತ್ತು ಬೀನ್ಸು, ಎಲೆಕೋಸು, ಹೂಕೋಸು ಎಲ್ಲನೂ ತಗೊಂಡು ಮನೆಗೆ ಬಂದೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.